ಇಂದಿನಿಂದ ದರ್ಶನ್ ಪ್ರಕರಣದ ವಿಚಾರಣೆ ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಇವತ್ತಿನಿಂದ ಆರಂಭ. ಕೆಲ ಕೋರ್ಟ್ಗಳ ಠಾಣಾ ವ್ಯಾಪ್ತಿ ಮರು ನಿಗದಿಯ ಹಿನ್ನೆಲೆಯಲ್ಲಿ ಸಿಸಿಎಚ್ 57ರ ಬದಲಿಗೆ ಸಿಸಿಎಚ್ 59ರ ವ್ಯಾಪ್ತಿಗೆ ಕಾಮಾಕ್ಷಿಪಾಳ್ಯ ಠಾಣೆ ಬರುತ್ತೆ. ಹಾಗಾಗಿ ಇವತ್ತಿನಿಂದ ಸಿಸಿಎಚ್ ಕೋರ್ಟ್ 59ರಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಈವರೆಗೆ 13 ಸಾಕ್ಷಿ ವಿಚಾರಣೆಯನ್ನ ಪ್ರಾಸಿಕ್ಯೂಷನ್ ನಡೆಸಿದೆ. ಜಡ್ಜ್ ಸುಜಾತ ಮಡಿವಾಳಪ್ಪ ಸಾಮ್ರಾಣಿಯವರು ವಿಚಾರಣೆಯನ್ನ ನಡೆಸಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇವತ್ತಿನಿಂದ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಆರಂಭ ಆಗುತ್ತೆ. ಏನೇನು ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಜಾಗೊಂಡ ಮೇಲೆ ಅನ್ನೋದನ್ನು ನಾವು ಗಮನಿಸಿದ್ವಿ. ಹೇಗೆ ನಡೆಯುತ್ತೆ ಇವತ್ತಿನಿಂದ ಪ್ರಕರಣದ ವಿಚಾರಣೆ? ತೀವ್ರ ಚುರುಕನ್ನು ಪಡ್ಕೊಳ್ಳುತ್ತಾ ಹೇಗೆ ಅಂತ? ಮಧುಶ್ರೀ, ಎಷ್ಟು ದಿನ 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದ್ರೆ 57ನೇ ಸಿಸಿಎಚ್ ಕೋರ್ಟ್ ಖಾಲಿ ಇದ್ದಿದ್ರಿಂದ ಅದರ ಇನ್ಚಾರ್ಜ್ ಕೋರ್ಟ್ ಆದಂತ 64th ಸಿಸಿಎಚ್ ಕೋರ್ಟ್ ಅಲ್ಲಿ ನಡೀತಾ ಇತ್ತು. ಹೀಗಾಗಿ ತ್ವರಿತಗತಿಯಲ್ಲಿ ವಿಚಾರಣೆ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಆ ಕೋರ್ಟ್ ನಲ್ಲೇ 1000ಕ್ಕೂ ಹೆಚ್ಚು ಕೇಸ್ಗಳು ಪೆಂಡಿಂಗ್ ಇತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ತ್ವರಿತವಾಗಿ ವಿಚಾರಣೆ ಮಾಡಬೇಕು, ಅಟ್ಲೀಸ್ಟ್ 60 ಸಾಕ್ಷಿಗಳ ವಿಚಾರಣೆ 1 ವರ್ಷದಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಈಗ 59ನೇ ಕೋರ್ಟ್ ಹಾಲನ್ನ ಅಸೈನ್ ಮಾಡಲಾಗಿದೆ. ಅಂದ್ರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಮರು ನಿಗದಿ ಆಗಿದ್ರಿಂದ ಈಗ ಇನ್ನು ಮುಂದೆ 59ನೇ ಸಿಸಿಎಚ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ. ಈಗಾಗಲೇ 13 ಸಾಕ್ಷಿಗಳ ವಿಚಾರಣೆ 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಆಗಿದೆ. ಇನ್ನು ಉಳಿದಿರುವಂತಹ ಸಾಕ್ಷಿಗಳ ವಿಚಾರಣೆ ಇಲ್ಲಿ ನಡೆಯಬೇಕಾಗತ್ತೆ. ಈಗ ಕೋರ್ಟ್ ಪ್ರತಿನಿತ್ಯ ಸಾಕ್ಷಿ ವಿಚಾರಣೆ ನಡೆಸುತ್ತಾ ಅಥವಾ ಏನಾದ್ರು ಅಂದ್ರೆ ವಾರದಲ್ಲಿ 3 ದಿವಸ 4 ದಿವಸ ಅಥವಾ ಏನಾದ್ರು ಸಮಯ ನಿಗದಿ ಮಾಡುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇವತ್ತು ಟ್ರಯಲ್ ಅಂದ್ರೆ ಹೇಗೆ ನಡೆಸಬೇಕು ಮುಂದಿನ ಟ್ರಯಲ್ ಅನ್ನೋದನ್ನ ಈಗ ಬೇರೆ ಜಡ್ಜ್ ಇರೋದ್ರಿಂದ ಅವರು ಇವತ್ತು ತೀರ್ಮಾನ ಮಾಡ್ತಾರೆ. ಮತ್ತೆ ಇವತ್ತು ಉಳಿದಿರೋ ಸಾಕ್ಷಿಗಳ ವಿಚಾರಣೆ ಕೂಡ ನಡೆಯುತ್ತೆ. ಮತ್ತೆ ಬೇರೆ ಸಾಕ್ಷಿಗಳಿಗೆ ಸಂಬಂಧಿಸಿಕೊಂಡು ನೋಡುವಂತ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಹೀಗಾಗಿ ಇನ್ನೊಂದು ವರ್ಷ ಅಂತೂ ದರ್ಶನ್ಗೆ ಜಾಮೀನು ಸಿಗುವಂತ ಸಾಧ್ಯತೆ ಇಲ್ಲ. ಟ್ರಯಲ್ ಆದಷ್ಟು ಬೇಗ ಪೂರ್ಣಗೊಳಿಸುವಂತ ಪ್ರಯತ್ನವನ್ನ ಪ್ರಾಸಿಕ್ಯೂಷನ್ ಅವರು ಮಾಡ್ತಾರೆ. ಮಧುಶ್ರೀ, ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ.